ಸರ್ಕಾರದ ಮಹತ್ವಾಕಾಂಕ್ಷಿ ಅಂತ ಅಂದ್ರೆ ಜಾತಿ ಗಣತಿಯ ವಿಚಾರ. ಈಗ ಮರು ಸರ್ವೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಸರ್ಕಾರ ಕೂಡ ಬಂದಿದೆ. ಬಟ್ ಮರು ಸರ್ವೆ ಆಗೋದಕ್ಕೂ ಕೂಡ ಯಾವ ರೀತಿ ಅದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ನಡೆಯುತ್ತಂತೆ. ಸರ್ವೆ ಆರಂಭಕ್ಕೂ ಮೊದಲೇ ವಿಪಕ್ಷಗಳಿಗೆ ಸಾಲು ಸಾಲು ಅಸ್ತ್ರವನ್ನ ಸರ್ಕಾರನೇ ತೆಗೆದುಕೊಂಡು ಹೋಗಿ ಕೊಟ್ಟಿದೆ. ಪ್ರತ್ಯೇಕ ಧರ್ಮದ ಹೆಸರು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮದ ಹೆಸರು ಬರೆಯೋದಕ್ಕೆ ಅವಕಾಶವನ್ನ ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಈಗ ಮತ್ತೊಂದು ಕಾಂಟ್ರವರ್ಸಿ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಅದೇ ನಾಸ್ತಿಕ ಅಂತ ಮೆನ್ಷನ್ ಮಾಡೋದಕ್ಕೂ ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ನಾಸ್ತಿಕವಾದದ ಬಗ್ಗೆ ಮತ್ತೆ ಚರ್ಚೆ ಹುಟ್ಟುಹಾಕುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಇದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡು ವಿಪಕ್ಷಗಳು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ಹಿಂದೆ ಎಡಪಂಥೀಯ ಕುಮ್ಮಕ್ಕು ಇದೆ ಅನ್ನುವಂಥ ಆರೋಪ ಇತ್ತು. ಬಲಪಂಥೀಯರಿಂದ ನಿರಂತರವಾಗಿ ಇಂಥ ಆರೋಪಗಳು ಕೇಳೋದಕ್ಕೆ ಸಿಕ್ಕಿತ್ತು. ಈ ಆರೋಪ ಇರುವಾಗಲೇ ಈಗ ನಾಸ್ತಿಕವಾದದ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗ್ತಾ ಇದೆ. ಯಾಕಂದ್ರೆ ಸರ್ಕಾರನೇ ಇಂಥದ್ದೊಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಯಾಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ದೀರಿ, ಯಾಕೆ ಈ ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬರಬೇಕು, ಇದನ್ನ ಪ್ರಮುಖ ಅಸ್ತ್ರ ಆಗಿಟ್ಕೊಳ್ಬೇಕು, ಹೋರಾಟ ಮಾಡಬೇಕು ಅಂತ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿದೆ ಅಂತೆ.